ಬೆಳಗಾವಿಯಲ್ಲಿ ಭಾರಿ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಡಿಗರ ಮೇಲೆ ಹಲ್ಲೆ. ಮರಾಠಿಗರು, ಬೆಳಗಾವಿಯಲ್ಲಿರುವ ಮರಾಠಿಗರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಶಿವಸೇನೆಯ ಬೆಂಬಲಿಗರು, ಇವರಿಗೆ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಭದ್ರ ಇಲ್ಲ, ಡಿಸಿ ಭದ್ರ ಇಲ್ಲ, ಎಸ್ಪಿ ಭದ್ರ ಇಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರಾಜಕೀಯ ಕಾಂಗ್ರೆಸ್ನವರು ಮರಾಠಿ ಏಜೆಂಟ್ರಾಗಿದ್ದಾರೆ. ಬಿಜೆಪಿಯವರಂತೂ ಸಂಪೂರ್ಣ ಮರಾಠಿಗಳ ಪರ ಇದ್ದಾರೆ. ಇದು ಕನ್ನಡ ಪರ ಸಂಘಟನೆಗಳು ಇರದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ನಾನು ಹೇಳ್ತೇನೆ, ಗಂಭೀರವಾಗಿ ಬೆಳಗಾವಿ ಕನ್ನಡದ ಗಂಡು ಮೆಟ್ಟದ ನೆಲ. ಕರ್ನಾಟಕ ಸರ್ಕಾರ ಮರಾಠಿಯಲ್ಲೂ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೀರಿ. ಯಾವ ಕಾರಣಕ್ಕೆ ಕೊಡக்கூಡದು, ಕನ್ನಡದಲ್ಲೇ ಉತ್ತರ ಕೊಡಬೇಕು. ಮರಾಠಿಯವರು ಬೆಳಗಾವಿಯಲ್ಲಿ ಇದ್ದರೆ ಇರಲಿ, ಹೋಗ್ತೀವಿ ಅಂತಂದ್ರೆ ಕೂಡಲೇ ಗಂಟು ಮೊಟ್ಟೆ ಕಟ್ಕೊಂಡು ಮಹಾರಾಷ್ಟ್ರ ಕೂಡಲೇ ಹೋಗಬೇಕು, ಇರಬಾರ್ದು. ಇಲ್ಲಿ ಏನಾದರೂ ಮತ್ತೆ ಕನ್ನಡಿಗರ ಮೇಲೆ ದಾಳಿ ಆದರೆ ಇಡೀ ಮರಾಠಿಗರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗುತ್ತೆ. ಎಚ್ಚರಿಕೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೆ ಬಿದ್ದಿದ್ದಾರೆ, ಶಿಂದೆ ಒಂದು ಕಡೆ ಇದ್ದಾರೆ. ಇವರು ರಾಜಕೀಯಕ್ಕಾಗಿ ಮೊದಲಿಂದಲೂ ಬೆಳಗಾವಿಯನ್ನ ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸರಿಯಲ್ಲ. ಇದನ್ನ ಹೆಬ್ಬಾಳ್ಕರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಿಂದೆ ಒಂದು ಮಾತು ಹೇಳಿದ್ರು, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅಂತ ತೀರ್ಮಾನ ಆದರೆ ಮೊದಲು ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅವರು ನಮ್ಮ ರಾಜ್ಯದ ಮಂತ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದ್ದೆ ಅವತ್ತು, ಅಲ್ಲಿವರೆಗೆ ಕಾಯಬೇಕಾಗಿಲ್ಲಮ್ಮ, ಮೊದಲೇ ಹೊರಟೋಗ್ಬಿಡು, ಗಂಟು ಇಟ್ಕೊಂಡು ಇಲ್ಲಿ ಇರಬೇಕಾಗಿಲ್ಲ ಅಂತ. ಯಾರಿಗೂ ಬೇಕಾಗಿಲ್ಲ, ಬಿಜೆಪಿ ಎಂಪಿಗೂ ಬೇಕಾಗಿಲ್ಲ, ಬಿಜೆಪಿ ಎಂಎಲ್ಎಗಳಿಗೂ ಬೇಕಾಗಿಲ್ಲ, ಕಾಂಗ್ರೆಸ್ ಎಂಎಲ್ಎಗಳಿಗೂ ಬೇಕು, ಯಾರಿಗೂ ಕನ್ನಡಿಗರ ಪರವಾಗಿ ಬೆಳಗಾವಿನಲ್ಲಿ. ಆಮೇಲೆ ಅಧಿಕಾರಿಗಳು, ಡಿಸಿ ಯಾರಿಗೂ ಬೇಕಾಗಿಲ್ಲ, ಹಂಗಾಗಿದೆ. ಇವತ್ತಲ್ಲಿ ಭದ್ರವಾಗಿ ಸರ್ಕಾರ ತೀವ್ರವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಆಗಿದ್ದೀರಿ, ತಾವು ವಿಶೇಷವಾಗಿ ಬೆಳಗಾವಿಯ ಬಗ್ಗೆ ತೀವ್ರವಾದ ಗಮನವನ್ನು ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತೀನಿ. ಅಲ್ಲಿ ಏನಾದರೂ ಗಲಾಟೆ ಮುಂದುವರೆದ್ರೆ ನಾವು ಮರಾಠಿಗರು ಬಿಟ್ಟು ಹೋಗಬೇಕು, ಮರಾಠಿಗರು ತೊಲಗಿ ಅಂತೇಳಿ ಭಾರಿ ಚಳವಳಿಯನ್ನ ಮಾಡಬೇಕಾಗುತ್ತೆ. ಎಚ್ಚರಿಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.